ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ತೆರೆಮರೆಯತ್ತ ಸರಿಯುತ್ತಿರುವ ಈಗ ವಾರ್ತೆಗಳ ವಿವರ. ಆಧುನಿಕ ಜಾಯಮಾನದಲ್ಲಿ ಮೊಬೈಲ್ ಹಾವಳಿಯಿಂದಾಗಿ ಅಂಚೆ ಪತ್ರ ಬರೆಯುವ ಹವ್ಯಾಸ ಬಹುತೇಕರಲ್ಲಿ ಕಡಿಮೆಯಾಗಿದೆ. ಹಾಗಾಗಿ ಅಂಚೆ ಪತ್ರ ಬರೆಯುವ ಹವ್ಯಾಸವನ್ನ ಪುನರ್ ಅಳವಡಿಸುವ ನಿಟ್ಟಿನಲ್ಲಿ ಹೊಸಪೇಟೆಯ ವಿದ್ಯಾಚೇತನ ಆಂಗ್ಲ ಮಾಧ್ಯಮ ಶಾಲಾ ವಿದ್ಯಾರ್ಥಿಗಳು ಅಂಚೆ ಪತ್ರ ಬರೆಯುವ ಮೂಲಕ ಟಪಾಲು ಅಭಿಯಾನವನ್ನ ನಡೆಸಿದರು. ಹೀಗೆ ಡ್ರಮ್ ಸೆಟ್ನೊಂದಿಗೆ ಶಿಸ್ತಿನ ಸಿಪಾಯಿಗಳಂತೆ ಅಂಚೆ ಕಚೇರಿಗೆ ಆಗಮಿಸಿದ ವಿದ್ಯಾಚೇತನ ಶಾಲಾ ವಿದ್ಯಾರ್ಥಿಗಳು ಕೋವಿಡ್-19 ಕುರಿತು ವಹಿಸಬೇಕಾದ ಮುನ್ನೆಚ್ಚರಿಕೆ ಕುರಿತು ಬರೆದ ಪತ್ರವನ್ನ ಅಂಚೆ ಪೆಟ್ಟಿಗೆಗೆ ಹಾಕಿ ನೆರೆಹೊರೆಯವರಿಗೆ ಕೋವಿಡ್ ಮುಂಜಾಗ್ರತಾ ಸಂದೇಶವನ್ನ ನಡೆಸುವ ಮೂಲಕ ಟಪಾಲು ಅಭಿಯಾನ ನಡೆಸಿದರು. ನಾನು ಸಿ ಈಶ್ವರಿ ವಿದ್ಯಾಚೇತನ ಶಾಲೆಯಲ್ಲಿ ಓದುತ್ತಿದ್ದೇನೆ. ನನಗೆ ಶಾಲೆಯಲ್ಲಿ ಆರೋಗ್ಯದಿಂದ ಇರಲು ಹೇಳಿಕೊಡುತ್ತಾರೆ. ನಾನು ನಿಮಗೆ ತಿಳಿಸುವುದೇನೆಂದರೆ, ಕೊರೋನಾ ರೋಗ ಬರದಂತೆ ಅಂತರದಿಂದ ಇರಿ, ಮಾಸ್ಕ್ ಹಾಕಿಕೊಳ್ಳಿ, ಸದಾ ಕಾಯಿಸಿ ಆರಿಸಿದ ನೀರನ್ನು ಕುಡಿಯಿರಿ, ಮನೆಯ ಸುತ್ತ ಸ್ವಚ್ಛತೆ ಇರಲಿ, ಯಾವುದಕ್ಕೂ ಹೆದರಿಕೆ ಬೇಡ, ಚೆನ್ನಾಗಿ ಊಟ ಮಾಡಿರಿ, ಜ್ವರ ಬಂದರೆ ಅಲಕ್ಷ್ಯ ಬೇಡ, ದಿನಾಲೂ ದೇವರ ಪೂಜೆ ಮಾಡಿರಿ, ಎಲ್ಲರ ಒಳಿತಿಗೆ ಪ್ರಾರ್ಥಿಸಿರಿ. ವಂದನೆಗಳೊಂದಿಗೆ ಇಂತಿ ನಿಮ್ಮ ಪ್ರೀತಿಯ ಸಿ ಈಶ್ವರಿ. ಇನ್ನು ಹೊಸಪೇಟೆ ಅಂಚೆ ಕಚೇರಿಯ ಅಧಿಕಾರಿ ಮಲ್ಲನಾಯಕರವರು ಅಂಚೆ ಕಚೇರಿಯ ಉಗಮ ಹಾಗೂ ಅದರ ಕರ್ತವ್ಯದ ಕುರಿತು ಪರಿಚಯಿಸಿಕೊಟ್ಟರು. ಸೊ ಇದು ಪತ್ರದ ಮಹತ್ವ ಅದು ಇವಾಗಿಂದಲ್ಲ, ಸುಮಾರು 1854ರಿಂದ ಈ ಅಂಚೆ ಪತ್ರಗಳು ನಮ್ಮ ಅಂಚೆ ಇಲಾಖೆ ಬಂದಿರ್ತದೆ. ಬಟ್ ಇದಕ್ಕಿಂತ ಹಿಂದೆ ರಾಜ ಮಹಾರಾಜರು ಇರ್ತಿರಲ್ಲ, ಅವ್ರು ಹೆಂಗೆ ಮಾಡ್ತಾ ಇದ್ರು ಪತ್ರಗಳ ಸಂದೇಶಗಳನ್ನು ಒಂದು ಊರಿಂದ ಮತ್ತೊಂದು ಊರಿಗೆ ಅಥವಾ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ, ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಒಂದು ಸಂದೇಶ ಕಳಿಸ್ಬೇಕಾದ್ರೆ ಈ ಹಕ್ಕಿಗಳಿರ್ತಾವೆ, ಪಾರಿವಾಳಗಳಿರ್ತಾವಲ್ಲ, ಆ ಪಾರಿವಾಳಗಳ ಒಂದು ಕಾಲಿಗೆ ಒಂದು ಪತ್ರವನ್ನು ಬರ್ಬಿಟ್ಟು ಕಾಲಿಗೆ ಕಟ್ತಾಯಿದ್ರು. ಸೊ ಅದು ಪಾರಿವಾಳ ಯಾವ ಊರಿಗೆ ಹೋಗಬೇಕು ಆ ರಾಜರ ಅರಮನೆಗೆ ಹೋಗಿ ಅಲ್ಲಿ ಮುಟ್ಟಿಸಿ ಬರ್ತಿತ್ತು. ಸೊ ಅದಾದ ನಂತರ ಮತ್ತೆ ಬೇರೆ ನಮ್ಮ ಒಂದು ಇಲಾಖೆಗೆ ಬರ್ತಾ ಅದೇ ರೀತಿ ಬಂತು. ಮತ್ತು ಕೆಲವು ನವಿಲು ಗೊತ್ತಲ್ಲ, ನವಿಲುಗಳು ಅಲ್ಲಿ ಕೂಡ ಅದರ ಮೂಲಕ ಕಳಿಸ್ತಾಯಿದ್ರು. ಸೊ ನೀವು ಏನು ಹೇಳಿದ ಪಾರಿವಾಳ ಹೇಳಿದ್ನಲ್ಲ, ಆ ಪಾರಿವಾಳದ ಹೆಸರೇ ನಮ್ಮ ಅಂಚೆ ಇಲಾಖೆಗೆ ಹಂಸ ಅಂತ ಬಂತು. ಆ ಹಂಸ ಹೋಗಿ ಅದರ ತದ್ಭರೂಪವಾಗಿ ಅಂಚೆ ಅಂತಾಗಿತ್ತು. ಸೊ ಅದಾದ ನಂತರ ನಮ್ಮ ಅಂಚೆ ಇಲಾಖೆ ಬೆಳೆದುಕೊಂಡು ಬಂದಂದರೆ 1854 ಈ ಕಡೆ. ಸೊ ಆವಾಗ ಹಿಂಗೆ ಮಾಡ್ತಾಯಿದ್ರು ನಮ್ಮ ಅಂಚೆ ಅಂದರೆ, ಈ ಪತ್ರವನ್ನು ಬರೀತಿದ್ರು, ಬರೆದು ಒಂದು ಕಡೆ ನಮ್ಮ ಬಾಕ್ಸ್ ಇದೆಲ್ಲ ಆ ಬಾಕ್ಸಲ್ಲಿ ಹಾಕ್ತಾಯಿದ್ರು. ಆ ಬಾಕ್ಸಲ್ಲಿ ಇರ್ತಕ್ಕಂಥ ಒಂದು ಟೈಮ್ ಮೆನ್ಷನ್ ಮಾಡಿರ್ತಾರೆ, ಇಂಥ ಟೈಮಿಗೆ ಈ ಪತ್ರವನ್ನು ತೆಗೆದಬೇಕು, ಅದನ್ನು ಮುದ್ರೆ ಹಾಕಬೇಕು. ಸೊ ಅದು ಬೇರೆ ಊರಿಗೆ ಕಳಿಸ್ಬೇಕು. ಮುದ್ರೆ ಅದಕ್ಕೆ ಹಾಕ್ತಾ ಇದ್ದಾರೆ, ನೀವು ಯಾವ ಒಂದು ಊರಲ್ಲಿ ಹಾಕಿರಿ ಆ ಊರಿನ ಒಂದು ಮುದ್ರೆ ಇರುತ್ತೆ. ಅದಾದ ನಂತರ ಅಲ್ಲಿ ಮುಟ್ಟಿದ ಮೇಲೆ ಅಲ್ಲೊಂದು ಮುದ್ರೆ ಇರುತ್ತೆ. ಸೊ ಆವಾಗ ಅದು ಅಂಚೆ ಯಾವತ್ತಲ್ಲಿ ಪೋಸ್ಟ್ ಆಗಿದ್ದೆ, ಯಾವತ್ತು ನಮಗೆ ಬಂದಿದೆ ಅಂತೇಳಿ ಅರ್ಥ ಆಗುತ್ತೆ. ಸೊ ಆ ಪತ್ರವನ್ನು ತೆಗೆದುಕೊಂಡ್ಬಿಟ್ಟು ನಮ್ಮ ಒಂದು ಇಲಾಖೆಯಿಂದ ಒಬ್ಬರು ಒಂದು ಊರಿನ ಮತ್ತೊಂದು ಆ ಟೈಮ್ನಲ್ಲಿ ಬಸ್ಸುಗಳಿರಲಿಲ್ಲ, ಏನಿರಲಿಲ್ಲ. ಸೊ ನಡ್ಕೊತ ಹೋಗಬೇಕು, ಬಸ್ಸಿನ ಮೂಲಕ, ಟ್ರೈನ್ ಮೂಲಕ. ಸೊ ಇವಾಗ ಪ್ರೆಸೆಂಟು ವಿಮಾನ ಮೂಲಕ ಹೋಗ್ತಾ ಇದೆ ಪತ್ರಗಳು. ಸೊ ಪತ್ರ ನಂಬರ್ ನಿಮ್ಮ ಕೈಯಲ್ಲಿ ಅದೊಂದು ಅಂತಲ್ಲ, ರೀಚ್ ಪೋಸ್ಟ್ ಇದೆ, ಸ್ಪೀಡ್ ಪೋಸ್ಟ್ ಇದೆ, ಪಾರ್ಸಲ್ ಇರ್ತವೆ. ಸೊ ದೊಡ್ಡ ದೊಡ್ಡ ಬಾಕ್ಸ್ಗಳು ಇರ್ತವೆ. ಸೊ ನಮ್ಮ ದೇಶ ಅಲ್ಲ, ಇವನ್ ವಿದೇಶದಲ್ಲಿ ಕೂಡ ನಮ್ಮ ಈ ಒಂದು ಪತ್ರ ಸಂದೇಶನ ಕಳಿಸ್ತಾರೆ. ಸೊ ಅಲ್ಲಿಂದ ಕೂಡ ಮತ್ತೆ ಪತ್ರಗಳು ಬರ್ತವೆ. ಬಳಿಕ
ವಿದ್ಯಾಚೇತನ ಶಾಲೆಯ ಮುಖ್ಯ ಗುರುಗಳಾದ ಹನುಮಂತಪ್ಪನವರು ಮಾತನಾಡಿ, ಅತಿಯಾದ ಮೊಬೈಲ್ ಬಳಕೆಯಿಂದಾಗಿ ಬಹುತೇಕರು ಸೋಮಾರಿಗಳಾಗುತ್ತಿದ್ದಾರೆ. ಹಾಗಾಗಿ ಮಕ್ಕಳಲ್ಲಿ ಅಂಚೆ ಪತ್ರ ಬರೆಯುವ ಅಭ್ಯಾಸವನ್ನ ಬೆಳೆಸುವ ನಿಟ್ಟಿನಲ್ಲಿ ಟಪಾಲು ಅಭಿಯಾನ ನಡೆಸಲಾಗಿದೆ ಎಂದು ತಿಳಿಸಿದರು. ಬರೇ ಮನೆಯಲ್ಲೇ ಕೂತ್ಕೊಂಡು ವಾಟ್ಸಪ್ ಮುಖಾಂತರ ಸಂದೇಶ ಕಳಿಸಿ ಅಲ್ಲೇ ಇದ್ಬಿಡ್ತಾರೆ. ನಾವೆಲ್ಲರೂ ಸೋಮಾರಿಗಳಾಗ್ತಾ ಇದ್ದೀವಿ. ಆದರೆ ಅಂಚೆ ಇಲಾಖೆಗೆ ಬಂದಾಗ ನೋಡಿದರೆ ನಾವು ನೋಡ್ತೀವಿ, ಮಕ್ಕಳಿಗೆ ಅಂಚೆ ಟಪಾಲ್ ಬಗ್ಗೆ ತಿಳುವಳಿಕೆ ಅಭಿಯಾನ ಮಾಡಬೇಕನ್ನೋ ಒಂದು ಉದ್ದೇಶದಿಂದ. ಹಾಗೆಯೇ ಅಂಚೆ ಪತ್ರವನ್ನು ಬರೇ ಮೊಬೈಲನ್ನು ಮರೆ ಸಾರ್ವಜನಿಕರಿಗೆ ಕೋವಿಡ್ ಬಗ್ಗೆ ವಿಷಯಗಳನ್ನ ತಿಳಿಸ್ಬೇಕಂದ್ರೆ ಟಪಾಲ್ ಮುಖಾಂತರ ಒಂದು ನೀವೇನು ಬರೆದಿದ್ರೆ ನೀವೆಲ್ಲ ನಿಮ್ಮ ಸಂಬಂಧಿಕರುಗಳಿಗೆ, ನಿಮ್ಮ ಸ್ನೇಹಿತರುಗಳಿಗೆ, ದುರ್ಬಲ ವರ್ಗದವರಿಗೆ, ಅವಿದ್ಯಾವಂತರಿಗೆ ಇನ್ನೊಬ್ರು ಹೋಗಿ ತಿಳಿಸ್ಕೊಡ್ತಕ್ಕಂಥ ವಿಷಯವನ್ನು ನೀವೆಲ್ಲರೂ ಆ ಪತ್ರದಲ್ಲಿ ಬರೆದಿದ್ರಿ. ಅಂಚೆ ಟಪಾಲ್ ಬಳಸಿರಿ, ಕರೋನಾವನ್ನು ಓಡಿಸಿರಿ ವಿಷಯಗಳನ್ನ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಕಳಿಸ್ಬೇಕು. ಸಾರ್ವಜನಿಕರಿಗೆ ಅಂಚೆ ಪತ್ರ ಬಳಸುವಂತಹ ಅಭಿಯಾನವನ್ನು, ಅದಕ್ಕೆ ಧೈರ್ಯಂ ಸರ್ವರ್ಥ ಸಾಧನಂ ಅನ್ನುವಂಥ ವಿಚಾರನ ಕೂಡ ನಾವು ನೋಡ್ತೇವೆ ಇವತ್ತು. ಅದಕ್ಕೋಸ್ಕರ ನಮ್ಮ ಶಾಲೆಯ ಮಕ್ಕಳಿಗೆ ಟಪಾಲ್ ಬರಿತಕ್ಕಂಥ ಒಂದು ಆಸಕ್ತಿ ಮೂಡಲಿ ಅನ್ನೋ ಉದ್ದೇಶದಿಂದ ಇವತ್ತು ಈ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಕೂಡ ಒಳಗಡೆ ಯಾವ ರೀತಿ ಕಾರ್ಯಕ್ರಮ ನಡೀತಾ ಇದೆ, ಅವರು ಪಡ್ತಕ್ಕಂಥ ಕಷ್ಟ ಏನು, ನಾವು ಆರಾಮಾಗಿರ್ತೇವೆ. ನಾವು ಹಾಕಿದ್ದು ಪಾರ್ಸಲ್ಲು, ನಾವು ಕಳಿಸಿದ ದುಡ್ಡು ನೇರವಾಗಿ ನೀವು ಯಾರಿಗೆ ಕಳಿಸಿರ್ತೀರೋ ಅವ್ರಿಗೆ ಹೋಗುವಂಥ ಕಾರ್ಯ ಅವರು ಮಾಡ್ತಾರೆ. ಟಪಾಲ್ ಹೋಗ್ತಕ್ಕಂಥ ವಿಚಾರ ಏನಿದೆ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ, ಹಿಂದಕ್ಕೆ ಬಹಳ ಸಂತೋಷ ಇರ್ತದೆ ಒಂದು ಟಪಾಲ್ ಬಂದರೆ. ಇವತ್ತು ಟಪಾಲ್ ಹಾಕೋದು ಮರ್ತು ಬಿಟ್ಟಿದ್ದಾರೆ ಎಲ್ಲರೂ. ಅದಕ್ಕೋಸ್ಕರ ನಾವುಗಳೆಲ್ಲ ಇವತ್ತಿನಿಂದ ವ್ಯಾಟ್ಸಾಪನ್ನು ಕಂಟ್ರೋಲ್ ಮಾಡ್ತೇವೆ, ಕಡಿಮೆ ಉಪಯೋಗಿಸ್ತೇವೆ, ಪತ್ರದ ಮುಖಾಂತರ ವಿಷಯಗಳನ್ನು ರವಾನಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಈ ಅಭಿಯಾನದಲ್ಲಿ ನಮ್ಮೆಲ್ಲರಿಗೂ ಸಹಕಾರ ನೀಡಿದಂತಹ ಅಂಚೆ ಕಚೇರಿಯ ಇಲಾಖೆಯ ಸಿಬ್ಬಂದಿಗಳು, ಹೊಸಪೇಟೆ ವಾಸವಿ ಸೇವಾ ಸಮಿತಿಯಿಂದ ಅಶ್ವಿನಿ ಆಸ್ಪತ್ರೆಯ ಸಹಯೋಗದೊಂದಿಗೆ ಉಚಿತ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರವನ್ನ ಏರ್ಪಡಿಸಲಾಗಿತ್ತು. ಹೀಗೆ 3 ದಿನಗಳ ಕಾಲ ನಡೆದ ಶಿಬಿರದಲ್ಲಿ 55 ಜನರಿಗೆ ಶಸ್ತ್ರಚಿಕಿತ್ಸೆ ಮಾಡಲಾಗಿ ಚಿಕಿತ್ಸೆಗೆ ತಗುಲುವ ವೆಚ್ಚವನ್ನ ಬಿಎಲ್ ರಾಣಿ ಸಂಯುಕ್ತ ಚಾರಿಟಬಲ್ ಟ್ರಸ್ಟ್ನಿಂದ ಭರಿಸಲಾಗಿದೆ. ಹೀಗೆ ಸಂಡೂರು ರಸ್ತೆಯಲ್ಲಿ ಬರುವ ಅಶ್ವಿನಿ ಕಣ್ಣಿನ ಆಸ್ಪತ್ರೆಯಲ್ಲಿ ಸತತ 3 ದಿನಗಳ ಕಾಲ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿತ್ತು. ಹೀಗೆ ಅಗತ್ಯವಿರುವ 55 ಜನರಿಗೆ ನೇತ್ರ ತಜ್ಞರಿಂದ ಯಶಸ್ವಿಯಾಗಿ ನೇತ್ರ ಶಸ್ತ್ರಚಿಕಿತ್ಸೆ ನಡೆಸಿ ಬೀಳ್ಕೊಡುವ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಶಿಬಿರದ ದಾನಿಗಳಾದ ಬಿಜೆಪಿ ಮಹಿಳಾ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷೆ ಹಾಗೂ ಬಿಎಲ್ಆರ್ಎಸ್ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕರು ಆಗಿರುವ ಬಿಎಲ್ ರಾಣಿ ಸಂಯುಕ್ತರವರು ಶಸ್ತ್ರಚಿಕಿತ್ಸೆಗೆ ಒಳಗಾದ 55 ಜನರಿಗೆ ಹೊಸ ವರ್ಷದ ಕ್ಯಾಲೆಂಡರ್ ಜೊತೆಗೆ ಸ್ಟೀಲ್ ವಾಟರ್ ಬಾಟಲ್ ನೀಡಿ ಪ್ಲಾಸ್ಟಿಕ್ ಮುಕ್ತ ಭಾರತಕ್ಕೆ ಕೈ ಜೋಡಿಸಬೇಕೆಂದು ಕರೆ ನೀಡುತ್ತಾ ಅಶ್ವಿನಿ ಆಸ್ಪತ್ರೆಯ ನೇತ್ರತಜ್ಞ ಡಾ ಶ್ರೀನಿವಾಸ್ ದೇಶಪಾಂಡೆರವರು ಈವರೆಗೂ 60,000ಕ್ಕೂ ಅಧಿಕ ಜನರಿಗೆ ನೇತ್ರ ಚಿಕಿತ್ಸೆ ಮಾಡಿಕೊಂಡು ಬಂದಿರುವುದು ಸಂತಸಕರ ಸಂಗತಿ. ವೈದ್ಯರು ನೀಡಿದ ಸಲಹೆಗಳನ್ನು ಪಾಲಿಸುವ ಮೂಲಕ ನೇತ್ರಗಳ ಕುರಿತು ಕಾಳಜಿ ವಹಿಸಬೇಕೆಂದು ಚಿಕಿತ್ಸೆಗೆ ಒಳಗಾದ 55 ಜನರಲ್ಲಿ ಕರೆ ನೀಡಿದರು. ಶ್ರೀನಿವಾಸ್ ಡಾಕ್ಟರ್ ಅವರು ಬಹಳ ವರ್ಷಗಳಿಂದ ಈ ಆಪರೇಷನ್ಸ್ ಎಲ್ಲ ನಡೆಸ್ತಾ ಇದ್ದಾರೆ. ಸುಮಾರು ಒಂದು 60,000ಕ್ಕಿಂತ ಹೆಚ್ಚಾಗಿ ಆಪರೇಷನ್ಸ್ ಅವರು ಅವ್ರ ಹಾಸ್ಪಿಟಲಲ್ಲಿ ಮಾಡಿದ್ದಾರೆ. ಎಲ್ಲ ಆಪರೇಷನ್ಸ್ ಸಕ್ಸಸ್ಫುಲ್ ಆಗಿದೆ. ಅವ್ರದ್ದು ಸೇವೆ ಬಗ್ಗೆ ಮಾತಾಡೋಕ್ಕೆ ಬಹಳ ಸಮಯ ತಗೊತದೆ. ಒಂದು ಸಣ್ಣ ಇದ್ರಲ್ಲಿ ಹೇಳ್ತೀನಿ, 60,000 ಮಂದಿಗೆ ಕಣ್ಣು ಕೊಟ್ಟ ದೇವರಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವಾಗ ನಮ್ಮ ಮನೆಗಳಿಗೆ ಭಾಳ ಮಂದಿ ಆರಾಮಿಲ್ಲದ ಹಾಗೆ ಇರ್ತಾರೆ, ಹಿರಿಯರು ಕೂಡ ಇರ್ತಾರೆ. ಎಲ್ಲರೂ ಟೈಮ್ ತೆಗೆದು ಅವ್ರನ್ನ ನೋಡ್ಕೊಳ್ಳೋದೇ ಕಷ್ಟ. ಅಂಥದ್ರಲ್ಲಿ ಅವ್ರ ಹತ್ರ ಬಂದಿದ್ದವರಿಗೆ ಕಣ್ಣಿನ ಆಪ್ರೇಷನ್ ಮಾಡೋದೊಂದೇ ಅಲ್ಲ, ಬಟ್ ಅವರಿಗೆಲ್ಲ ಸಂಭಾಳಿಸ್ಕೊಂಡು ಅವರಿಗೆ ಕರೆಕ್ಟಾಗಿ ಮತ್ತೆ ವಾಪಸ್ ಮನೆಗೆ ತಲುಪಿಸೋ ವ್ಯವಸ್ಥೆ ಕೂಡ ಡಾಕ್ಟರ್ ಸಾಬ್ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದಿರೋರು ಭಾಳಷ್ಟು ಮಂದಿ ಹಿರಿಯರೇ ಇದ್ದಾರೆ. ಅವರಿಗೆಲ್ಲ ಚಿಕ್ಕ ಮಕ್ಕಳಿಗೆ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೋ, ಔಷಧ ಹಾಕ್ಕೊಳ್ಳೋದಾಗೆ, ಔಷಧ ತೊಗೊಳೋದ್ರಿಂದ ಹಿಡಿದು ಡ್ರಾಪ್ಸ್ ಹಾಕ್ಕೊಳ್ಳೋದ್ರಿಂದ ಹಿಡಿದು ಅವ್ರು ಏನು ಊಟ ಮಾಡಬೇಕು, ಏನು ಮಾಡಬಾರ್ದು ಎಲ್ಲ ಎರಡೆರಡು ಸಾರಿ ಅವರಿಗೆ ಅರ್ಥ ಆದಂಗೆ ಹೇಳ್ತಾ ಇದ್ದಾರೆ. ಅದು ನಿಜವಾಗ್ಲೂ ಭಾಳ ಪೇಷನ್ಸ್ನ ಡಾಕ್ಟರ್ ಸಾಬ್ಗೆ ಮೆಚ್ಕೋಬೇಕು. ಅವ್ರ ಪೇಷನ್ಸ್ಗೆ, ಅವ್ರ ಸರ್ವಿಸಿಗೆ ತುಂಬಾ ಚೆನ್ನಾಗಿ ಒಳ್ಳೆ ಕೆಲಸ ಆಗ್ತಾಯಿದೆ. ಇನ್ನು ಕೆಲಸಗಳು ಇದೇ ಹಾಸ್ಪಿಟ್ಲಲ್ಲಿ ನಡೀತಾ ಇರಬೇಕು. ಯಾವತ್ತಿಗೂ ನನ್ನ ಸಹಯೋಗ ಇರ್ತದೆ. ಹಾಗೂ ವಾಸವಿ ಸಮಿತಿಯವರು ಏನು ಇವ್ರು ಕೈ ಜೋಡಿಸಿದ್ದಾರೆ, ನಾವು ನಮ್ಮ ಫ್ಯಾಮ್ಲಿ ಲೈಫಿಂದನೇ ಬ್ಯುಸಿ ಆಗಿಬಿಡ್ತೀವಿ ಎಲ್ಲರೂ, ಫ್ಯಾಮ್ಲಿ ಆಗಲಿ ಬಿಸ್ನೆಸ್ ಆಗಲಿ. ಅಂಥದ್ರಲ್ಲಿ ಇವ್ರು ಟೈಮ್ ತೊಗೊಂಡು ತೆಗೆದು ಅದರಲ್ಲಿ ಇಷ್ಟೆಲ್ಲ ಸೇವೆ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಕೂಡ ನಾನು ಭಾಳ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಈಗ ಹಾಸ್ಪಿಟಲ್ನ ಸಿಬ್ಬಂದಿ ಡಾಕ್ಟರ್ ಸಾಬ್ ಭಾಳ ಚೆನ್ನಾಗಿ ಹೇಳಿದರು ಅವ್ರ ಬಗ್ಗೆ.
ಬಿಹೈಂಡ್ ದ ಸ್ಕ್ರೀನ್ ಯಾರ್ಯಾರು ವರ್ಕ್ ಮಾಡ್ತಾರೆ ಅಂತ ನಾವು ಮರ್ತು ಹೋಗ್ತೀವಿ. ನನ್ನ ಕಡೆಯಿಂದ ಕೂಡ ಅದಾಗಿದೆ ಇವತ್ತು. ಆ ಸಿಬ್ಬಂದಿ ಕೂಡ ನಾವು ಭಾಳ ಥ್ಯಾಂಕ್ಫುಲ್ ಆಗಿರಬೇಕು. ಅವ್ರ ಸರ್ವಿಸ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂಥೇಳಿ. ಅವರೆಲ್ಲ ಸಜ್ಜು ಮಾಡಿದರೆ ಡಾಕ್ಟರ್ ಸಾಬ್ಗೆ ಅವ್ರು ಒಂಥರ ರೈಟ್ ಹ್ಯಾಂಡ್ ಇದ್ದ ಹಾಗೇನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ನಾನು. ಇಷ್ಟು ಮಂದಿಗೆ ಆಪ್ರೇಷನ್ಸ್ ಆಗ್ತಾ ಇರ್ತದೆ, ಅವರೆಲ್ಲ ಸಾಥ್ ಕೊಟ್ಟರೆ ಇದೆಲ್ಲ ಸಕ್ಸಸ್ಫುಲ್ ಆಗೋದು. ಥ್ಯಾಂಕ್ ಯು ಸೋ ಮಚ್. ಇನ್ನು ಉಚಿತ ನೇತ್ರ ತಪಾಸಣಾ ಶಿಬಿರಕ್ಕೆ ಧನ ಸಹಾಯ ಕಲ್ಪಿಸಿದ ಬಿಎಲ್ ರಾಣಿ ಸಂಯುಕ್ತರವರಿಗೆ ಆರ್ಯವೈಶ್ಯ ಸಮಾಜದ ಮುಖಂಡ ನರಸಿಂಹಮೂರ್ತಿರವರು ಈ ವೇಳೆ ಅಭಿನಂದನೆ ತಿಳಿಸಿದರು. ಕಳೆದ ಡಿಸೆಂಬರ್ 17ನೇ ತಾರೀಕು ಆರ್ಯವೈಶ್ಯ ಸಮಾಜದ ವಾಸವಿ ಸೇವಾ ಸಮಿತಿ ವಿಜಯನಗರ ವತಿಯಿಂದ ನಮ್ಮ ಗ್ರಾಮಾಂತರದಲ್ಲಿ ಕಮಲಾಪುರದಲ್ಲಿ ಕಣ್ಣಿನ ತಪಾಸಣೆ ಶಿಬಿರವನ್ನು ನಾವು ಆಯೋಜನೆ ಮಾಡಿದ್ವಿ. ಕಮಲಾಪುರದಲ್ಲಿ ಆ ದಿವಸ 300ಕ್ಕೂ ಅಧಿಕ ಜನ ಬಂದು ಕಣ್ಣಿನ ತಪಾಸಣೆಯನ್ನು ಮಾಡಿಸ್ಕೊಂಡಿದ್ರು. 100ಕ್ಕೂ ಅಧಿಕ ಜನ ಕಣ್ಣಿನ ಆಪರೇಷನ್ ಆಗಬೇಕಾಗಿತ್ತು, ಅದಕ್ಕೆ ಸೆಲೆಕ್ಟ್ ಆಗಿದ್ದರು. ಎಲ್ಲರಿಗೂ ಕಣ್ಣಿನ ಪೊರೆ ಬೆಳೆದಿತ್ತು, ಅವರಿಗೆಲ್ಲ ಆಪರೇಷನ್ ಮಾಡಿ ಕಣ್ಣಿನ ಚಿಕಿತ್ಸೆ ನಡೆಸಬೇಕಾಗಿತ್ತು. ಆ ಕಾರ್ಯವನ್ನು ನಮ್ಮ ನೇತ್ರಲಕ್ಷ್ಮಿ ಕಣ್ಣಿನ ಆಸ್ಪತ್ರೆಯವರು ಅದನ್ನು ನಡೆಸ್ಕೊಡ್ತಾ ಇದ್ದಾರೆ. ಡಾಕ್ಟರ್ ಶ್ರೀನಿವಾಸ್ ವಿ ದೇಶಪಾಂಡೆ ಅವರು ಅದನ್ನು ವ್ಯವಸ್ಥಿತವಾಗಿ ನಡೆಸ್ತಾ ಇದ್ದಾರೆ. ಕಳೆದ ವಾರ 29ನೇ ತಾರೀಕು ಕೆಲವು ಜನರಿಗೆ ಆಪರೇಷನ್ ಮಾಡಿದ್ದಾರೆ. ನಿನ್ನೆ 5ನೇ ತಾರೀಕು 6ನೇ ತಾರೀಕು ಹಲವಾರು ಜನರಿಗೆ ಆಪರೇಷನ್ ಮಾಡಿದ್ದಾರೆ. ಹಾಗೆಯೇ ಮುಂದಿನ 12ನೇ ತಾರೀಕು ಕೂಡ ಆಪರೇಷನ್ ಮಾಡ್ತಾ ಇದ್ದಾರೆ. ಇದರಲ್ಲಿ ನಮಗೆ ಸಹಯೋಗವಾಗಿ ಅಕ್ಕವರು ರಾಣಿ ಸಂಯುಕ್ತ ಅಕ್ಕವರು ಬಂದು ಇದಕ್ಕೆ ಧನ ಸಹಾಯವನ್ನು ಮಾಡಿದ್ದಾರೆ. ಹಾಗೆಯೇ ಇವತ್ತು ನಮಗೆ ಯಾರ್ಯಾರಿಗೆ ಕಣ್ಣಿನ ಆಪರೇಷನ್ ಮಾಡಿದ್ದಾರೆ ಅವ್ರಿಗೆಲ್ರಿಗೂ ಬ್ರೆಡ್ಡು, ಬಿಸ್ಕೆಟು ಹಾಗೆ ವಾಟರ್ ಬಾಟಲ್ಸ್. ಈಗ ಪ್ರಧಾನಮಂತ್ರಿಯ ಒಂದು ಉದ್ದೇಶ ಇದೆ, ಪ್ಲಾಸ್ಟಿಕ್ ಮುಕ್ತ ಭಾರತ ಆಗಬೇಕು, ಪ್ಲಾಸ್ಟಿಕ್ಕನ್ನು ಬಳಸಬಾರ್ದು ಅನ್ನೋದು ಬೇಡ ಅನ್ನೋದಕ್ಕೋಸ್ಕರನೇ ಒಂದು ಒಳ್ಳೆಯ ಬಾಟಲನ್ನು ಕೊಟ್ಟಿದ್ದಾರೆ ಅಕ್ಕವರು. ಪ್ರತಿಯೊಬ್ಬರಿಗೂ ಈ ಥರದ ಬಾಟಲನ್ನು, ಅಂದರೆ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥ ಈ ಬಾಟಲನ್ನು ಕೊಟ್ಟಿದ್ದಾರೆ. ಎಲ್ಲರೂ ಅದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡಬೇಕು, ಉಪಯೋಗಿಸ್ಬೇಕಂತ ಕೇಳ್ತಾ ಇದ್ದೀವಿ. ಹಾಗೆಯೇ ಅಕ್ಕವರು ಇದಕ್ಕೆ ಎಲ್ಲ ಸಹಾಯವನ್ನು ಮಾಡಿದ್ದಾರೆ. ಅವರಿಗೆ ಎಲ್ಲ ರೀತಿಯಿಂದಲೂ ದೇವರು ಆರೋಗ್ಯ ಐಶ್ವರ್ಯಗಳನ್ನು ಅಕ್ಕವರಿಗೆ ಕೊಡಲಿ ಅಂತ ನಾವು ಕೇಳ್ತಾ ಇದ್ದೀವಿ. ಹಾಗೆಯೇ ಆಪರೇಷನ್ ಮಾಡಿದಂಥ ಡಾಕ್ಟರ್ಸ್ಗೂ ಕೂಡ ನಮಗೆ ಒಳ್ಳೆಯದಾಗಲಿ ಅಂತೇಳಿ ನಮ್ಮ ಸಮಾಜದ ವತಿಯಿಂದ ಸಮಿತಿ ವತಿಯಿಂದ ಕೇಳ್ತಾ ಇದ್ದೀವಿ. ಯಾರ್ಯಾರು ಸಹಾಯ ಮಾಡಿದ್ದಾರೆ, ಯಾರ್ಯಾರು ಸಹಕಾರ ಮಾಡಿದ್ದಾರೆ ಅವ್ರಿಗೆಲ್ರಿಗೂ ಹೆಸರೇಳಲಿಕ್ಕಾಗಲ್ಲ. ಹಿಂದೆ ರಾಮಕೃಷ್ಣ ಇದ್ದಾರೆ, ಚಂದ್ರಕಾಂತ್ ಕಾಮತ್ ಇದ್ದಾರೆ, ವಸಂತ್ ಇದ್ದಾರೆ, ನಮ್ಮ ಎಲ್ಲ ಸಮಿತಿಯ ಸದಸ್ಯರಿದ್ದಾರೆ. ಎಲ್ಲರೂ ಸಹಾಯ ಮಾಡಿದ್ದಾರೆ, ಎಲ್ಲರೂ ಓಡಾಡಿದ್ದಾರೆ, ಎಲ್ರಿಗೂ ಉಪಹಾರದ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಅವ್ರಿಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ ಇದ್ದೀವಿ. ಹಾಗೆಯೇ ಕಣ್ಣಿನ ಆಪರೇಷನ್ ಯಾರ್ಯಾರು ಮಾಡಿಸ್ಕೊಂಡಿದ್ದಾರೆ ನಿಮಗೆಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಈ ಮುಖಾಂತರ ಕೇಳ್ತಾ ಇದ್ದೀವಿ. ಧನ್ಯವಾದ. ರಾಜ್ಯ ವಿಧಾನಸಭಾ ಚುನಾವಣೆಗಳು ಸಮೀಪಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹಾಗೂ ಪ್ರಾದೇಶಿಕ ಪಕ್ಷಗಳು ತಮ್ಮ ತಮ್ಮ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗಾಗಿ ನಾನಾ ರೀತಿಯ ಕಸರತ್ತುಗಳನ್ನು ಮಾಡತೊಡಗಿವೆ. ಅದರಲ್ಲಿ ಬೂತ್ ವಿಜಯ ಅಭಿಯಾನ ಪ್ರಾರಂಭಿಸುವ ಬಿಜೆಪಿಯೂ ಒಂದಾಗಿದೆ. ಹೌದು, ಜನವರಿ 2 ರಿಂದ 12ರವರೆಗೆ ರಾಜ್ಯವ್ಯಾಪಿ ಬೂತ್ ವಿಜಯ ಅಭಿಯಾನ ನಡೆಸಲಾಗುತ್ತಿದೆ. ಹೀಗೆ 90 ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 247 ಬೂತ್ಗಳು ಬರುತ್ತಿದ್ದು, ಪ್ರತಿಯೊಂದು ಬೂತ್ಗಳಲ್ಲಿ ಬಿಎಲ್ಎಗಳನ್ನು ನೇಮಿಸಿ ತನ್ಮೂಲಕ ಕೇಂದ್ರ ಹಾಗೂ ರಾಜ್ಯ ಬಿಜೆಪಿ ಸರ್ಕಾರದ ಜನಪರ ಯೋಜನೆಗಳನ್ನು ಮತದಾತ ಪ್ರಭುಗಳಿಗೆ ತಿಳಿಸುವ ಮೂಲಕ ಪಕ್ಷದ ಸಂಘಟನೆ ಮಾಡಲಾಗುತ್ತಿದೆ. ಹೀಗೆ ಹೊಸಪೇಟೆ ನಗರಸಭಾ ವ್ಯಾಪ್ತಿಗೆ ಬರುವ 9ನೇ ವಾರ್ಡ್ ಸಿದ್ದಲಿಂಗಪ್ಪ ಚೌಕಿಯಲ್ಲಿ 247 ಬೂತ್ಗಳ ಬಿಎಲ್ಎ 1 ಆಗಿ ನೇಮಕಗೊಂಡಿರುವ ತಿಮ್ಮಪ್ಪನವರ ಸಾರಥ್ಯದಲ್ಲಿ ಇಲ್ಲಿನ ಬಿಜೆಪಿ ಕಾರ್ಯಕರ್ತರೊಂದಿಗೆ ಸಭೆ ನಡೆಸಿ ಪಕ್ಷದ ಸಂಘಟನೆ ಕುರಿತು ಕೆಲಕಾಲ ಸಮಾಲೋಚನೆ ನಡೆಸಿದರು. ಇನ್ನು ಪಕ್ಷವನ್ನ ಸಂಘಟಿಸುವ ನಿಟ್ಟಿನಲ್ಲಿ ಬೂತ್ ವಿಜಯ್ ಅಭಿಯಾನ ನಡೆಸಲಾಗುತ್ತಿದೆ ಎಂದು ಮುಖಂಡ ಅಯ್ಯಾಳಿ ತಿಮ್ಮಪ್ಪನವರು ಈ ವೇಳೆ ತಿಳಿಸಿದರು. ಬೂತ್ ವಿಜಯದ ಅಭಿಯಾನದ ಈ ಕಾರ್ಯಕ್ರಮದಲ್ಲಿ ವಿಭಾಗದ ಪ್ರಭಾರಿಗಳು ಆದ ಸಿದ್ದೇಶ್ ಯಾದವ್ಜಿ ಹಾಗೂ ವಿಜಯನಗರ ಜಿಲ್ಲೆಯ ಪ್ರಭಾರಿಗಳು ಆದ ಗಿರಿಗೌಡ್ರೆ, ಇಲ್ಲಿ ಬೂತಿನ ಅಧ್ಯಕ್ಷರೇ, ಕಾರ್ಯಕರ್ತರೇ, ಇವತ್ತು ಬೂತ್ ವಿಜಯ ಅಭಿಯಾನ ನಾವು ಈ ಪ್ರಾರಂಭ ಆಗಿದೆ. ಮತ್ತು ಮನೆ ಮನೆಗೂ ನಮ್ಮ ಕಾರ್ಯಕರ್ತರ ಮನೆಗಳಿಗೆ ಕೂಡ ಫ್ಲ್ಯಾಗ್ ಹಾಕ್ತಕ್ಕಂಥ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಬೂತ್ ವಿಜಯ ಬೂತ್ನಲ್ಲಿ ನಾವು ಸಂಘಟನೆ ಮತ್ತು ಶಕ್ತಿಯನ್ನು ಮಾಡಿದರೆ ಮಾತ್ರ ನಮ್ಮ ಕ್ಷೇತ್ರ ಗೆಲ್ತೈತೆ. ಅದಕ್ಕಾಗಿ ನಮ್ಮ ಪಕ್ಷದ ಆದೇಶದಂತೆ ಇವತ್ತು ನಾವು ಬೂತ್ನಲ್ಲಿ ಸಶಸ್ತೀಕರಣ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ನಮ್ಮ ಬೂತಿನ ಅಧ್ಯಕ್ಷರು ಕೂಡ ನೇಮಕ ಆಗಿದ್ದಾರೆ. ಅದರ ಜೊತೆಗೆ ಸಮಿತಿಯ ಸದಸ್ಯರು, ಪಂಚರತ್ನ ಮತ್ತು ಎಲ್ಲ ಸಮಾಜದ ಒಂದು ಸದಸ್ಯರನ್ನು ಕೂಡ ಅದರಲ್ಲಿ ಸೇರಿಸಿಕೊಂಡು ಒಂದು ಈ ಪೇಜ್ ಪ್ರಮುಖರನ್ನು ಕೂಡ ನಾವು ಮಾಡಿಕೊಂಡು ಈ ಒಂದು ಬೂತ್ ಸಮಿತಿಯನ್ನು ನಾವು ರಚನೆ ಮಾಡಿ ನಾವು
ಬೂತನ್ನು ಗಟ್ಟಿಕೊಳ್ತಕ್ಕಂಥ ಕಾರ್ಯಕ್ರಮ ನಮ್ಮ BJP ಪಕ್ಷದಿಂದ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಇನ್ನು ಜನವರಿ 2ರಿಂದ 12ರವರೆಗೆ ಬೂತ್ ವಿಜಯ್ ಅಭಿಯಾನ ನಡೆಸಲಾಗುವುದೆಂದು BLA 1 ತಿಮ್ಮಪ್ಪನವರು ಈ ವೇಳೆ ತಿಳಿಸಿದ್ದಾರೆ. ಈ ಒಂದು ಬೂತ್ ವಿಜಯ ಕಾರ್ಯಕ್ರಮದ ಅಭಿಯಾನದಲ್ಲಿ ಭಾಗವಹಿಸುವ ನಮ್ಮ ಜಿಲ್ಲಾ ಪ್ರಭಾರಿಗಳಾದ ಸಿದ್ದೇಶ್ ಯಾದವ್ ಅವರೇ ಹಾಗೂ ಬೂತ್ ವಿಜಯ ಕಾರ್ಯಕ್ರಮದ ಪ್ರಭಾರಿಗಳು ಗಿರಿಗೌಡರಿಗೆ ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದ ತಿಮ್ಮಪ್ಪ ಸರ್ ಅವರಿಗೆ ನಾವು ಈ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡ್ತಾ ಇದ್ದೀವಿ. ಹಾಗೂ ನಾವು 2ನೇ ತಾರೀಕಿನಿಂದ ಸತತವಾಗಿ 2ರಿಂದ 12ರವರೆಗೆ ಬೂತ್ ವಿಜಯ ಕಾರ್ಯಕ್ರಮ ಅಭಿಯಾನದಲ್ಲಿ 58,000ಕ್ಕೂ ಅಧಿಕ ಬೂತ್ಗಳಲ್ಲಿ ಇಡೀ ರಾಜ್ಯದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಈಗ ಜಿಲ್ಲೆಯ ಪ್ರಭಾರಿಗಳು ಬಂದು ಅವರೇ ಖುದ್ದಾಗಿ ಎಲ್ಲ ಒಂದು ಬೂತ್ಗಳ ವೀಕ್ಷಣೆ ಮಾಡಿ ಪ್ರತಿ ಬೂತ್ಗೆ ಹೋಗಿ ಈ ರೀತಿ ಮಾಡಬೇಕಂತೇಳಿ ನಮಗೆ ಮಾರ್ಗದರ್ಶನ ಕೊಡುವುದರೊಂದಿಗೆ ಈ ಒಂದು ಬೂತ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ನಾವು ಸ್ವಾಗತ ಕೋರ್ತಾ ಇದ್ದೇವೆ. ಹಲೋ ಜೋಶಿ ಸಾರಥ್ಯದ ನವರಂಗ್ ಮೆಲೋಡಿಸ್ನಿಂದ ಕಳೆದ 25 ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿಯ ಭಕ್ತಿಗೀತೆ ಗಾಯನ ಕಾರ್ಯಕ್ರಮ ನಡೆಸಿಕೊಂಡು ಬರಲಾಗುತ್ತಿದೆ. ಈ ವರ್ಷವೂ ಕೂಡ ಕಾರ್ಯಕ್ರಮವನ್ನ ನಡೆಸಲಾಗಿ ಗೀತ ಗಾಯಕರಿಂದ ತಡರಾತ್ರಿವರೆಗೂ ಅಯ್ಯಪ್ಪ ಸ್ವಾಮಿಯ ಭಕ್ತಿಗೀತೆ ಹಾಡಲಾಯಿತು. ಹೌದು, ನೆಹರು ಕಾಲೋನಿಯಲ್ಲಿ ಬರುವ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಹಲೋ ಜೋಶಿ ಸಾರಥ್ಯದ ನವರಂಗ್ ಮೆಲೋಡಿಸ್ನಿಂದ ಅಯ್ಯಪ್ಪ ಸ್ವಾಮಿ 25ನೇ ವರ್ಷದ ಭಕ್ತಿ ಗೀತ ಗಾಯನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪ್ರಾರಂಭದಲ್ಲಿ ದೇಗುಲದ ಅರ್ಚಕರಿಗೆ ಹಾಗೂ ಮುಖ್ಯ ಅತಿಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಗೀತ ಗಾಯಕರಿಂದ ಅಯ್ಯಪ್ಪ ಸ್ವಾಮಿ ಸ್ಮರಣೆಯ ಗೀತೆ ಹಾಡುವ ಮೂಲಕ ನೆರೆದವರಲ್ಲಿ ಭಕ್ತಿ ಭಾವವನ್ನ ತುಂಬಲಾಯಿತು. वायुलिंगात्मकं आत्मलिंगात्मकं अखिललिंगात्मकं अग्निसोमात्मकं अनादि अमेयो अजेयो अचिन्त्यो अमोघो अपूर्वो अनंतो अखंडो अखंडो धर्मस्थल क्षेत्र वरपरं ज्योतो
ವಿಷಕಂಠ ಲೋಕವನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ ಲೋಕವನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ ಗತಿವೀನೆಂದರೆ ಮೂಡುತ್ತ ಬರುವ ಕರುಣಾಸಾಗರನೇ ಗತಿವೀನೆಂದರೆ ಮೂಡುತ್ತ ಬರುವ ಕರುಣಾಸಾಗರನೇ ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ ಹರಿಯುವ ನದಿಯಲ್ಲಿ ಕಲರವನಾದ ಕೂಡ ಶಿವ ಶಿವ ಎನ್ನುತ್ತಿದೆ ಅರಳಿದ ಸುಮದಲ್ಲಿ ನಲಿಯುವ ಭ್ರಮರವು ಶಿವನ ಮಾಡುತ್ತಿದೆ ಬೀಸುವ ಗಾಳಿಯು ಪರಿಮಳ ಚೆಲ್ಲು ತನ್ನನ್ನು ಸ್ಮರಿಸುತ್ತಿದೆ ಬೀಸುವ ಗಾಳಿಯು ಪರಿಮಳ ಚೆಲ್ಲು ತನ್ನನ್ನು ಸ್ಮರಿಸುತ್ತಿದೆ ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ ಲೋಕವನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ ಲೋಕವನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ ಗತಿವೀನೆಂದರೆ ಓಡುತ್ತ ಬರುವ ಕರುಣಾಸಾಗರನೇ ಗತಿವೀನೆಂದರೆ ಓಡುತ್ತ ಬರುವ ಕರುಣಾಸಾಗರನೇ ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ ತಲೆಬಾಗಿಲು ಮೂರಾಗಿದೆ ಒಂದೇ ಮನೆಗೆ ಬರಿ ಹಿಂಸೆಯ ಗಾಳಿ ಒಳ ಬೀಸುತ್ತಿದೆ ಶರಣ
ಶಾಂತಿ ನೀಡೋ ಅಯ್ಯಪ್ಪ ಸ್ವಾಮಿ ಶರಣಂ ಶರಣಂ ಅಯ್ಯಪ್ಪ ಮನಕ್ಕೆ ಶಾಂತಿ ನೀಡೋ ಅಯ್ಯಪ್ಪ ಗುರುಬನಿಲ್ಲದ ಗುರಿಗಳ ಮಂದಿ ಗುರುಬನಿಲ್ಲದ ಗುರಿಗಳ ಮಂದಿ ಮುಂದೆ ದಾರಿ ಕಾಲದಾಗಿದೆಯೋ ತಂದೆ ಗುರುಬನಿಲ್ಲದ ಗುರಿಗಳ ಮಂದಿ ಕನ್ಯಸ್ವಾಮಿ ಪ್ರೇಮಿ ಶರಣಮಯ್ಯಪ್ಪ ಗುರುಸ್ವಾಮಿ ಪ್ರೇಮಿ ಶರಣಮಯ್ಯಪ್ಪ ಯಾತ್ರಾ ರಕ್ಷಕನೇ ಶರಣಮಯ್ಯಪ್ಪ ಸಕಲ ಪಾಪಗಳ ನಿವಾರಣೆಯೇ ಶರಣಮಯ್ಯಪ್ಪ ಕಾಲಿನಲ್ಲಿ ನನ್ನ ಕೇಶವನ ಅಪರೂಪದ ಸುತನಾಗಿ ಹುಡುಗಿರಿದು ಬಂದವನೇ ಶರಣಮಯ್ಯಪ್ಪ ಆ ಶಿವನ ಕೇಶವನ ಅಪರೂಪದ ಸುತನಾಗಿ ಹುಡುಗಿರಿದು ಬಂದವನೇ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ನಿನ್ನ ನಂಬಿ ಬಂದವರ ಭವನ ನೀನು ನೀಗಬೇಕು ಅಯ್ಯಪ್ಪ ನಮ್ಮ ಭವನ ನೀನು ನೀಗಬೇಕು ಅಯ್ಯಪ್ಪ ಕರುಣಾಮಯ ನೀನೆಂದು ಶರಣೆಂದು ತನ್ನ ಬಂದು ಕೈ ಮುಗಿದು ನಾನಿಂದೆ ಅಯ್ಯಪ್ಪ ನನ್ನ ಸಲಹಬೇಕು ನೀನೆಂದು ಅಯ್ಯಪ್ಪ. ಈಗ ಕಾಣೆಯಾದ ಗೃಹಿಣಿಯ ಪತ್ತೆಗಾಗಿ ಪೊಲೀಸ್ ಪ್ರಕಟಣೆ. ಈ ಭಾವಚಿತ್ರದಲ್ಲಿರುವ 31 ವರ್ಷದ ಅನುಷಾ ಎಂಬ ಗೃಹಿಣಿ 2022ರ ಡಿಸೆಂಬರ್ 30ರಿಂದ ಕಾಣೆಯಾಗಿದ್ದಾಳೆ. ಟಿಬಿ ಡ್ಯಾಂನ ಅಂಗನವಾಡಿ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಈಕೆ ಮೀಟಿಂಗ್ಗೆ ಹೋಗುವುದಾಗಿ ಹೇಳಿ ಹೋದವರು ಈವರೆಗೂ ಮರಳಿ ಮನೆಗೆ ಬಂದಿರುವುದಿಲ್ಲ. ಟಿಬಿ ಡ್ಯಾಂನ ಎಚ್ಇಎಸ್ ಕಾಲೋನಿಯ ನಿವಾಸಿಯಾಗಿರುವ ಈಕೆ ಇದೇ ಕಾಲೋನಿಯ ಅಯ್ಯಪ್ಪ ಎಂಬ ವ್ಯಕ್ತಿಯ ಜೊತೆ ಹೋಗಿರಬಹುದೆಂದು ಈಕೆಯ ಗಂಡ ಆಂಥೋನಿ ದೂರಿನಲ್ಲಿ ನಮೂದಿಸಿದ್ದಾರೆ. ಕನ್ನಡ, ತೆಲುಗು, ತಮಿಳ್, ಹಿಂದಿ ಹಾಗೂ ಆಂಗ್ಲ ಭಾಷೆಯಲ್ಲಿ ಮಾತನಾಡಬಲ್ಲ ಅನುಷಾ ಎಂಬ ಗೃಹಿಣಿ ಯಾರಿಗಾದರೂ ಕಂಡುಬಂದಲ್ಲಿ ಸಮೀಪದ ಪೊಲೀಸ್ ಠಾಣೆಗೆ ಮಾಹಿತಿ ರವಾನಿಸುವಂತೆ ಟಿಬಿ ಡ್ಯಾಂ ಪೊಲೀಸ್ ಠಾಣೆಯಿಂದ ಸಾರ್ವಜನಿಕ ಪ್ರಕಟಣೆ ಹೊರಡಿಸಲಾಗಿದೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ. ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ತೆರೆಮರೆಯತ್ತ ಸರಿ
ಅನುಷಾ ಎಂಬ ಗೃಹಿಣಿ ಪತ್ತೆಗಾಗಿ ಪ್ರಕಟಣೆ ಹೊರಡಿಸಿದ ಟಿಬಿ ಡ್ಯಾಂ ಪೊಲೀಸ್ ಠಾಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.